ಆತ್ಮೀಯ ವೀಕ್ಷಕರೇ, ಯಶ್ ಸೋಲೋ ಸಂಚಾರಿಯ ಒಡಿಶಾ ಪ್ರವಾಸದ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ಇವತ್ತು ನಾವು ಭುವನೇಶ್ವರದ ಸ್ಟೇಟ್ ಮ್ಯೂಸಿಯಂನಲ್ಲಿ ಇದ್ದೀವಿ. ಒರಿಸ್ಸಾ ರಾಜ್ಯದ ಶ್ರೀಮಂತ ಸಂಸ್ಕೃತಿ ಹಾಗೂ ಇತಿಹಾಸವನ್ನು ಒಂದೇ ಸೂರಿನಡಿಯಲ್ಲಿ ಪ್ರಾತ್ಯಕ್ಷತೆ ಮೂಲಕ ಮನದಟ್ಟು ಮಾಡಿಕೊಡುವ ಪ್ರಯತ್ನವೇ ಒಡಿಸ್ಸಾ ಸ್ಟೇಟ್ ಮ್ಯೂಸಿಯಂ. ಒಡಿಸ್ಸಾ ರಾಜಧಾನಿ ಭುವನೇಶ್ವರದಲ್ಲಿರುವ ಈ ಮ್ಯೂಸಿಯಂ ಅನ್ನು 1960ರಲ್ಲಿ ಪ್ರಾರಂಭಿಸಲಾಯಿತು. ವಿಷಯಾಧಾರಿತವಾದ ಪ್ರತ್ಯೇಕ ಗ್ಯಾಲರಿಗಳನ್ನು ಈ ಮ್ಯೂಸಿಯಂನಲ್ಲಿ ಕಾಣಬಹುದು. ಒಡಿಸ್ಸಾ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಹಸ್ತಪ್ರತಿಗಳ ಸಂಗ್ರಹವನ್ನು ಈ ಗ್ಯಾಲರಿಯಲ್ಲಿ ಕಾಣಬಹುದು. ಅದರಲ್ಲಿಯೂ ಒಡಿಸ್ಸಾದ ಪ್ರಸಿದ್ಧ ಸಂಸ್ಕೃತ ಕವಿ ಜಯದೇವನ ಗೀತಾ ಗೋವಿಂದ ದೇಶದಲ್ಲಿಯೇ ಪ್ರಖ್ಯಾತಿಯನ್ನ ಪಡೆದಿದೆ. ವಿವಿಧ ಸಾಮ್ರಾಜ್ಯಗಳ ಕಾಲದಲ್ಲಿ ಜಾರಿಯಲ್ಲಿದ್ದ ನಾಣ್ಯಗಳ ಸಂಗ್ರಹ ಹಾಗೂ ಮಾಹಿತಿಗಳನ್ನು ಈ ನಾಣ್ಯ ಸಂಗ್ರಹಣಾ ಗ್ಯಾಲರಿ ತಿಳಿಸಿಕೊಡುತ್ತದೆ. ಒಡಿಸ್ಸಾ ಮೂಲತಃ ಬುಡಕಟ್ಟು ಜನಾಂಗಗಳ ರಾಜ್ಯವಾಗಿದ್ದು, ಸಂಗೀತ ಪರಿಕರಗಳು ಬೆಳೆದು ಬಂದ ಹಂತಗಳನ್ನು ನಾವಿಲ್ಲಿ ವೀಕ್ಷಿಸಬಹುದು. ಒಡಿಸ್ಸಾ ಸಂಸ್ಕೃತಿಯಲ್ಲಿ ವೇಷಭೂಷಣಗಳಿಗೆ ವಿಶೇಷ ಪ್ರಾಧಾನ್ಯತೆ ಇದ್ದು, ಸಾವಿರಾರು ವರ್ಷಗಳಿಂದ ಆಧುನಿಕ ಜಗತ್ತಿನವರೆಗೆ ಆಭರಣಗಳು ಮಾರ್ಪಾಡುಗೊಂಡ ಬಗೆಯನ್ನು ನಾವಿಲ್ಲಿ ಕಾಣಬಹುದು. ಪಟ್ಟ ಚಿತ್ರಕಲೆ ಎಂಬುದು ಒಡಿಸ್ಸಾದ ಪುರಾತನ ವಿಶೇಷ ಕಲೆಯಾಗಿದ್ದು, ಚಿತ್ರಗಳನ್ನು ನಿಗದಿತ ಗುಣಮಟ್ಟದ ಬಟ್ಟೆಯ ಮೇಲೆ ಬಿಡಿಸಲಾಗುತ್ತದೆ. ಅಂತಹ ಒಂದಿಷ್ಟು ಪಟ್ಟ ಚಿತ್ರಕಲೆಗಳ ಸಂಗ್ರಹವನ್ನು ನಾವು ಈ ಗ್ಯಾಲರಿಯಲ್ಲಿ ವೀಕ್ಷಿಸಬಹುದು.
ಒಡಿಸ್ಸಾ ರಾಜ್ಯದಲ್ಲಿ ತಯಾರಾಗುವ ಮರದ ಕಲಾಕೃತಿಗಳು ಜಗತ್ ಪ್ರಸಿದ್ಧಿಯಾಗಿದ್ದು, ಬುಡಕಟ್ಟು ಜನಾಂಗಗಳು ಒಡಿಸ್ಸಾದ ಕಲಾ ಪ್ರಪಂಚಕ್ಕೆ ನೀಡಿದ ಬಳುವಳಿಯಾಗಿದೆ. ಅಂತಹ ಒಂದಿಷ್ಟು ಕಲಾಕೃತಿಗಳು ಈ ಗ್ಯಾಲರಿಯಲ್ಲಿವೆ. ಒಡಿಸ್ಸಾ ಜನರ ಚಿತ್ರಕಲಾ ನೈಪುಣ್ಯವು ಈ ಗ್ಯಾಲರಿಯಲ್ಲಿರುವ ಚಿತ್ರಗಳ ಸಂಗ್ರಹದ ಮೂಲಕ ವ್ಯಕ್ತವಾಗುವಂತೆ ನಮಗೆ ಭಾಸವಾಗುತ್ತದೆ. ಪುರಾತತ್ವ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಡಿಸ್ಸಾ ರಾಜ್ಯದ ವಿವಿಧ ಭಾಗಗಳ ಉತ್ಖನನಗಳ ಸಂದರ್ಭದಲ್ಲಿ ಸಿಕ್ಕ ಶಾಸನಗಳು ಹಾಗೂ ಕಲಾಕೃತಿಗಳನ್ನು ಈ ಗ್ಯಾಲರಿಯಲ್ಲಿ ಸಂಗ್ರಹಿಸಲಾಗಿದೆ. ಮಗಧ, ಮೌರ್ಯ, ಗುಪ್ತ ಸಾಮ್ರಾಜ್ಯಗಳು ಹಾಗೂ ಅಶೋಕನ ಕಾಲದ ಸಾಕಷ್ಟು ಶಾಸನಗಳು ಒರಿಸ್ಸಾ ರಾಜ್ಯದಲ್ಲಿ ಉಪಲಬ್ಧವಾಗಿವೆ. ಕಳಿಂಗ ಯುದ್ಧ, ಮೌರ್ಯ ದೊರೆ ಅಶೋಕನ ಮನಪರಿವರ್ತಿಸಿದ ಯುದ್ಧ. ಕಳಿಂಗ ಎಂಬುದು ಇಂದಿನ ಒರಿಸ್ಸಾ ಆಗಿದೆ. ಬ್ರಿಟಿಷರ ಕಾಲದಲ್ಲೇ ಅಂದರೆ 1854ರಲ್ಲಿ ಪ್ರಾರಂಭಗೊಂಡ ಭಾರತೀಯ ಅಂಚೆ ಇಲಾಖೆಯು ಅಭಿವೃದ್ಧಿ ಹೊಂದಿದ ವಿವಿಧ ಹಂತಗಳನ್ನು ಈ ಗ್ಯಾಲರಿಯಲ್ಲಿ ನಾವು ಕಾಣಬಹುದು. ಒಟ್ಟಾರೆಯಾಗಿ ಒರಿಸ್ಸಾ ರಾಜ್ಯ ಸರ್ಕಾರ ತನ್ನ ಮೂಲ ಸಂಸ್ಕೃತಿಯನ್ನು, ಒರಿಸ್ಸಾ ಬೆಳೆದು ಬಂದಂತಹ ಹಂತಗಳನ್ನು ಹಾಗೂ ಒರಿಸ್ಸಾದ ಸಾಂಸ್ಕೃತಿಕ ವೈಭವವನ್ನು ಪ್ರತಿಬಿಂಬಿಸುವಂತಹ ಕೆಲಸವನ್ನು ಈ ಸ್ಟೇಟ್ ಮ್ಯೂಸಿಯಂನ ಮುಖಾಂತರ ಮಾಡಿದೆ. ಇದಿಷ್ಟು ಕೂಡ ಒರಿಸ್ಸಾ ಸ್ಟೇಟ್ ಮ್ಯೂಸಿಯಂ. ಮುಂದಿನ ಸಂಚಿಕೆಯಲ್ಲಿ ಒರಿಸ್ಸಾದ ಮತ್ತೊಂದು ಪ್ರಸಿದ್ಧ ಸ್ಥಳದಲ್ಲಿ ಭೇಟಿಯಾಗೋಣ. ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.